ಸುಮಾರು 1.5 ವರ್ಷದಿಂದ ಭಾರತ ಕ್ರಿಕೆಟ್ ತಂಡಕ್ಕೆ ಹಿಡಿದಿದ್ದ ಶನಿ ಕೊನೆಗೂ ತೊಲಗುವ ಸಮಯ ಬಂದಿದೆ. ಸತತ ಸೋಲುಗಳಿಂದ ಕಂಗೆಟ್ಟಿರುವ ಭಾರತ ತಂಡ ಮತ್ತೊಮ್ಮೆ ಗೆಲುವಿನ ಹಾದಿ ಹಿಡಿಯುವ ಭರವಸೆ ಮೂಡಿದೆ. ಇದರಿಂದ ಕ್ರಿಕೆಟ್ನಿಂದ ದೂರ ಸರಿಯುತ್ತಿರುವ ಅಭಿಮಾನಿಗಳು ಮತ್ತೊಮ್ಮೆ ಕ್ರಿಕೆಟ್ ಮೈದಾನದತ್ತ ಬರುವಂತಾಗಿದೆ. ಅಲ್ಲದೆ ದೇಶದಲ್ಲಿ ಕ್ರಿಕೆಟ್ ಮತ್ತೊಮ್ಮೆ ತನ್ನ ಗತವೈಭವಕ್ಕೆ ಮರಳುವ ಮುನ್ಸೂಚನೆ ಲಭಿಸಿದೆ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ತವರಿನ ಹುಲಿ ಎಂದೇ ಖ್ಯಾತಿ ಪಡೆದಿದ್ದ ಭಾರತ ಕ್ರಿಕೆಟ್ ತಂಡ ಇತ್ತೀಚೆಗೆ ತವರಿನಲ್ಲೂ ಸತತ ಸೋಲು ಅನುಭವಿಸುತ್ತಿದೆ. ಬಂದ ತಂಡಗಳೆಲ್ಲ ನಮ್ಮನ್ನು ಹೀನಾಯವಾಗಿ ಸೋಲಿಸುವಂತಾಗಿದೆ. ಗೆಲುವಿನ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿದ್ದ ಭಾರತ ತಂಡ ಹೀಗೂ ಸೋಲುತ್ತದೆಯೇ ಎಂಬಷ್ಟು ಸೋಲುಗಳನ್ನು ಕಾಣುತ್ತಲೇ ಸಾಗಿದೆ. ಭಾರತ ತಂಡ ಸೋಲುವ ತಂಡವೇ ಅಥವಾ ಎದುರಾಳಿ ತಂಡಗಳು ದಿಢೀರನೆ ಇಷ್ಟು ಪ್ರಬಲರಾಗಿದ್ದು ಹೇಗೆ ಎಂಬೆಲ್ಲ ಪ್ರಶ್ನೆಗಳು ಕಾಡಲಾರಂಭಿಸಿದೆ. ಆದರೆ ಭಾರತ ತಂಡದ ಸಾಮರ್ಥ್ಯದಲ್ಲಿ ಅಥವಾ ಆಟಗಾರರ ಪ್ರತಿಭೆ ಬಗ್ಗೆ ಎರಡು ಮಾತಿಲ್ಲ. ಏಕೆಂದರೆ ಅವರೆಲ್ಲ ಗೆಲ್ಲುವ ಕುದುರೆಗಳೇ. ಆದರೆ ಅದು ಯಾವಾಗ ಭಾರತ ತಂಡದ ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ಕಾಲಿಟ್ಟರೋ ಗೊತ್ತಿಲ್ಲ. ಭಾರತ ತಂಡವನ್ನು ಶನಿ ಆವರಿಸಿಕೊಂಡಂತೆ ಸೋಲುಗಳು ಆವರಿಸಿಕೊಂಡಿತು. ಗೆಲ್ಲಬೇಕಾದ ಪಂದ್ಯಗಳನ್ನೆಲ್ಲ ಸೋಲುವಂತಾಯಿತು. ವಿದೇಶಕ್ಕೆ ಹೋಗಲಿ, ತವರಿನಲ್ಲೂ ಆಗಲಿ ಸರಣಿ ಸೋಲುಂಡಿತು. ತವರಿನಲ್ಲಿ ಬಾಂಗ್ಲಾದೇಶ, ನ್ಯೂಜಿಲೆಂಡ್ ಹೀಗೆ ಬಂದ ತಂಡಗಳ ಎದುರಲ್ಲಿ ಭಾರತ ಮಂಡಿಯೂರಿಯಿತು. ಇತ್ತೀಚೆಗಂತೂ ಐರ್ಲೆಂಡ್ ಅಂತಹ ಕ್ರಿಕೆಟ್ ಶಿಶುಗಳ ವಿರುದ್ಧ ಸೋಲು ನಿಜಕ್ಕೂ ಅಭಿಮಾನಿಗಳಿಗೆ ಮಾತ್ರವಲ್ಲ, ಕ್ರಿಕೆಟ್ ಪಂಡಿತರ ಹಾಗೂ ಭಾರತ ತಂಡದ ದಿಗ್ಗಜರ ತಲೆಕೆಡಿಸುವಂತೆ ಮಾಡಿತು. ಹೌದು, ಹಾಗಂತ ಗೌತಮ್ ಗಂಭೀರ್ ಏನು ಕೈಕಾಲು ಹಿಡಿದು ಭಾರತ ತಂಡಕ್ಕೆ ಬರಲಿಲ್ಲ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗಂಭೀರ್ ಗರಡಿಯಲ್ಲಿ IPL ಚಾಂಪಿಯನ್ ಆಗುತ್ತಿದ್ದಂತೆ BCCನ ಆಗಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಜೈಶಾ ದುಂಬಾಲು ಬಿದ್ದು ಕರೆದುಕೊಂಡು ಬಂದರು. KKR ಬಿಟ್ಟು ಹೋಗಬೇಡಿ ಎಂದು ತಂಡದ ಮಾಲೀಕ ಹಾಗೂ ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ಬ್ಲ್ಯಾಂಕ್ ಚೆಕ್ ನೀಡಿ ಗೋಗರೆದರೂ ಅವು ಕೆರಯನ್ನಲಿಲ್ಲ. ಗಂಭೀರ್ ಭಾರತ ತಂಡದ ಮುಖ್ಯ ಕೋಚ್ ಆಗಲು ಸಜ್ಜಾಗಿದ್ದರು. ರಾಜಕೀಯ ಅನ್ನೋದು ಕೇವಲ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಕ್ರಿಕೆಟ್ನಲ್ಲೂ ಆವರಿಸಿಕೊಂಡಿದೆ. ಆದರೆ ಇದೆಲ್ಲದರ ನಡುವೆ ತಂಡದ ಗೆಲುವಿಗೆ ಯಾವುದೂ ಅಡ್ಡಿಯಾಗಿರಲಿಲ್ಲ. ಆದರೆ ದೆಹಲಿಯಲ್ಲಿ BJP ಶಾಸಕ ಆಗಿದ್ದಾನೆ ಎಂಬ ಕಾರಣಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುತ್ರ ಜೈಶಾ ಕರೆದುಕೊಂಡು ಬಂದು ಭಾರತ ಕ್ರಿಕೆಟ್ ತಂಡದ ಪೂರ್ಣ ಜವಾಬ್ದಾರಿಯನ್ನು ವಹಿಸಲು ಸಜ್ಜಾದರು. ನಮ್ಮದೇ ಪಕ್ಷ, ನಮ್ಮವರೇ ನಮ್ಮ ಹಿಂದೆ ಇದ್ದಾರೆ ಎಂಬ ಕಾರಣಕ್ಕೆ ಹಲವಾರು ಷರತ್ತುಗಳನ್ನು ಹಾಕಿ ಕೊನೆಗೂ ಮುಖ್ಯ ಕೋಚ್ ಸ್ಥಾನಕ್ಕೆ ಒಪ್ಪಿಕೊಂಡಿದ್ದ ಗಂಭೀರ್ ಒಂದೊಂದಾಗಿ ವರ್ಷಗಳನ್ನು ತೆಗೆಯಲು ಆರಂಭಿಸಿದರು. ಆಗಷ್ಟೇ T20 ವಿಶ್ವಕಪ್ ಗೆದ್ದು ಹುಮ್ಮಸ್ಸಿನಲ್ಲಿದ್ದ ಭಾರತ ತಂಡ ಗಂಭೀರ್ ಕಾಲಿಟ್ಟ ಕೆಲವೇ ಸಮಯದಲ್ಲಿ ಛಿದ್ರವಾಯಿತು. ಸತತ ಗೆಲುವುಗಳನ್ನೇ ದಾಖಲಿಸುತ್ತಾ ಜಾಗತಿಕ ಕ್ರಿಕೆಟ್ನಲ್ಲಿ ಪ್ರಬಲ ತಂಡವಾಗಿದ್ದ ಭಾರತ ತಂಡ ಚಿಕ್ಕಪಟ್ಟ ತಂಡಗಳ ಎದುರು ಕೂಡ ಸೋಲುವಂತಾಯಿತು. ತವರಿನ ಹುಲಿಯಾಗಿದ್ದ ಭಾರತ ತಂಡವನ್ನು ಬಾಂಗ್ಲಾ ಹುಲಿಗಳು ಅಂದರೆ ಬಾಂಗ್ಲಾದೇಶ ತಂಡ ಸೋಲಿಸಿ ಇತಿಹಾಸ ಬರೆದರು. ಮೊನ್ನೆಯಂತೂ ಐರ್ಲೆಂಡ್ ಅಂತಹ ನಿನ್ನೆ ಮೊನ್ನೆ ಬಂದ ತಂಡದ ಎದುರು T20 ಸರಣಿಯನ್ನೇ ಸೋತಿದ್ದು ಅಭಿಮಾನಿಗಳಿಗೆ ಜೀರ್ಣಿಸಿಕೊಳ್ಳಲೂ ಆಗಲಿಲ್ಲ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಸೇರಿದಂತೆ ಹಿರಿಯ ಆಟಗಾರರನ್ನೆಲ್ಲ ಬೆಂಚು ಕೂರಿಸಿದ. ಅನುಭವವೇ ಇಲ್ಲದ ಆಟಗಾರರಿಗೆ ಮಣೆ ಹಾಕಿದ. ಹೊಸ ಹಾಗೂ ಯುವ ತಂಡ ಕಟ್ಟುವ ಮುನ್ಸೂಚನೆ ನೀಡುತ್ತಿದ್ದಂತೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ T20 ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿ ಏಕದಿನ ಕ್ರಿಕೆಟ್ಗೆ ಸೀಮಿತಗೊಂಡರು. ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರಾಗಿದ್ದ ಸೂರ್ಯಕುಮಾರ್ ಯಾದವ್ನನ್ನು ನಾಯಕ ಪಟ್ಟ ನೀಡಿ ಅಷ್ಟೇ ಬೇಗ ಕಸಿದುಕೊಂಡರು. ಈಗ ಬಂದಿರುವ ಶ್ರೇಯಸ್ ಅಯ್ಯರ್ ಅದೆಷ್ಟು ದಿನ ನಾಯಕರಾಗಿರುತ್ತಾರೋ ಗೊತ್ತಿಲ್ಲ. ಶುಭಮನ್ ಗಿಲ್ ಪರಿಸ್ಥಿತಿಯಂತೂ ಡೋಲಾಯಮಾನವಾಗೇ ಮುಂದುವರೆದಿದೆ. ಇದೆಲ್ಲದರ ಮಧ್ಯೆ ಕನ್ನಡಿಗ KL ರಾಹುಲ್ ಯಾವಾಗ ತಂಡದಲ್ಲಿ ಇರುತ್ತಾರೆ, ಯಾವ ಸ್ಥಾನದಲ್ಲಿ ಆಡುತ್ತಾರೆ, ವಿಕೆಟ್ ಕೀಪರ್ ಆಗಿ ಸ್ಥಾನ ಪಡೆಯುತ್ತಾರೋ ಅಥವಾ ಬ್ಯಾಟ್ಸ್ಮನ್ ಆಗಿ ಆಡುತ್ತಾರೋ, ಅಗ್ರ ಕ್ರಮಾಂಕದಲ್ಲಿ ಆಡುತ್ತಾರೋ ಅಥವಾ 6-7 ಕ್ರಮಾಂಕದಲ್ಲಿ ಫಿನಿಷರ್ ಆಗಿ ಬರುತ್ತಾರೋ ಸ್ವತಃ ಅಭಿಮಾನಿಗಳಿಗಿರಲಿ KL ರಾಹುಲ್ಗೆ ಗೊತ್ತಿಲ್ಲವೇನೋ. ಮತ್ತೊಬ್ಬ ಕನ್ನಡಿಗ ಮಧ್ಯಮ ವೇಗಿ ಪ್ರಸಿದ್ಧ ಕೃಷ್ಣ ಪರಿಸ್ಥಿತಿಯಂತೂ ಇದಕ್ಕಿಂತ ಭಿನ್ನವಾಗಿಲ್ಲ. ರಾಹುಲ್ ದ್ರಾವಿಡ್ ಕಟ್ಟಿದ ಪ್ರಬಲ ತಂಡವನ್ನು ಗಂಭೀರ್ ಕಾಲಿಡುತ್ತಿದ್ದಂತೆ ಸರ್ವಾಧಿಕಾರಿ ಧೋರಣೆಯಿಂದ ಛಿದ್ರಗೊಳಿಸಿಬಿಟ್ಟರು. ಡ್ರೆಸ್ಸಿಂಗ್ ರೂಮ್ ವಾತಾವರಣ ಗಬ್ಬೆದ್ದು ಹೋಯಿತು. ಇದರಿಂದ ಪ್ರಬಲ ಆಟಗಾರರೆಲ್ಲ ಮೂಲೆ ಗುಂಪಾದರು. ಭರವಸೆ ಮೂಡಿಸಿದ್ದ ಯುವ ಆಟಗಾರರು ಭರವಸೆ ಕಳೆದುಕೊಂಡರು. ಆಟಗಾರರ ಕ್ರಮಾಂಕಗಳು ಬದಲಾದವು. ಕೊನೆಗೆ ತಂಡದಲ್ಲಿ ಯಾರಿದ್ದಾರೆ, ಯಾರಿಲ್ಲ, ಯಾಕೆ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಎಂಬುದೇ ಗೊತ್ತಾಗದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಅದರ ಪರಿಣಾಮವೇ ತಂಡದ ಸತತ ಸೋಲು. ಹೌದು, ಗಂಭೀರ್ ಭಾರತ ತಂಡದ ಕೋಚ್ ಆದ ನಂತರ ವಿವಾದಗಳೇ ಹೆಚ್ಚಾಗಿ ಕ್ರಿಕೆಟನ್ನು ಆವರಿಸಿಕೊಂಡಿತ್ತು. ಪಂದ್ಯ ಸೋತರೆ ಮುಖ ತಿರುಗಿಸಿಕೊಂಡು ಹೋಗುವುದು, ಗೆದ್ದರೆ ಎಲ್ಲರ ಬೆನ್ನು ತಟ್ಟು ಪ್ರೋತ್ಸಾಹಿಸುವುದು, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೊತೆಗಿನ ಜಗಳ, ರೋಹಿತ್ ಶರ್ಮಾ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಿದ್ದು, ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೊಹ್ಲಿ ಜೊತೆ ಜಗಳ,
ಪ್ರಾಕ್ಟೀಸ್ ವೇಳೆ ಕೊಹ್ಲಿ ಅಡ್ಡ ಬಂದರೆ ಮುಖ ತಿರುಗಿಸಿಕೊಂಡು ಹೋಗುವುದು, ಹೀಗೆ ಒಂದರ ಹಿಂದೆ ಒಂದು ವಿವಾದಗಳು ಕ್ರಿಕೆಟ್ ತಂಡದ ಬೆನ್ನು ಹತ್ತಿತು. ಇದರಿಂದ ಗೆಲುವು ಮರೀಚಿಕೆಯಾಗಿ ಸೋಲು ಆವರಿಸಿಕೊಂಡಿತು. ಮುಂಬರುವ ವಿಶ್ವಕಪ್ನಲ್ಲಿ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನು ಆಡಿಸಬಾರದು ಎಂಬ ಸಾಕಷ್ಟು ತಂತ್ರಗಳನ್ನು ಗಂಭೀರ್ ರೂಪಿಸಿದರು. ಆದರೆ ಅಭಿಮಾನಿಗಳ ಒತ್ತಡ ಹಾಗೂ IPLನಲ್ಲಿ ತೋರಿದ ಭರ್ಜರಿ ಪ್ರದರ್ಶನ ಇಬ್ಬರನ್ನು ಬಲವಂತವಾಗಿ ತಂಡದಲ್ಲಿ ಉಳಿಸಿಕೊಳ್ಳಬೇಕಾಯಿತು. ರನ್ ಹೊಳೆ ಹರಿಸುವವರೆಗೂ ಹಾಗೂ ಏಕದಿನ ತಂಡದಲ್ಲಿ ಗೆಲ್ಲುವವರೆಗೂ ಇವರ ಸ್ಥಾನ ಅಬಾಧಿತ ಎಂಬುದರಲ್ಲಿ ಎರಡು ಮಾತಿಲ್ಲ. IPLನಲ್ಲಿ ಸ್ಫೋಟಕ ಬ್ಯಾಟಿಂಗ್ನಿಂದ ಮನೆ ಮಾತಾಗಿದ್ದ ವೈಭವ್ ಸೂರ್ಯವಂಶಿ ಎಂಬ ಬೇಬಿ ಬಾಸ್ ಕೂಡ ಪಾಡು ಇದೇ ಆಗಿದೆ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ತಂಡದಲ್ಲಿ ಅವಕಾಶ ಕೊಟ್ಟರೆ ಈ ಗಂಭೀರ್ ಮೈದಾನಕ್ಕೆ ಇಳಿಸದೆ ಬೆಂಚು ಕಾಯಿಸುವಂತೆ ಮಾಡಿದರು. ನಂತರ ಇಂಗ್ಲೆಂಡ್ ವಿರುದ್ಧ ಕಣಕ್ಕಿಳಿಸುವಷ್ಟರಲ್ಲಿ ಮಾನಸಿಕವಾಗಿ ಕುಗ್ಗಿದ್ದ ಸೂರ್ಯವಂಶಿ ವಿಫಲರಾದರು. ಇನ್ನು ಗಂಭೀರ್ ಕೋಚ್ ಆಗಿ ಅವರ ದಾಖಲೆಗಳನ್ನು ಗಮನಿಸುವುದಾದರೆ, ಗಂಭೀರ್ ಬಂದ ನಂತರ ಭಾರತ ತವರಿನಲ್ಲಿ ನಡೆದ 2026ನೇ ಸಾಲಿನ T20 ವಿಶ್ವಕಪ್ ಹಾಗೂ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಸಾಧನೆ ಮಾಡಿದ್ದು ಇವರ ಹೆಗ್ಗಳಿಕೆ. ಟೆಸ್ಟ್ನಲ್ಲಿ ಭಾರತ 17 ಪಂದ್ಯಗಳನ್ನು ಆಡಿದ್ದು 8ರಲ್ಲಿ ಜಯ ಸಾಧಿಸಿದರೆ 10ರಲ್ಲಿ ಸೋಲು ಹಾಗೂ 2 ಡ್ರಾ ಮಾಡಿಕೊಂಡಿದೆ. ಒಟ್ಟಾರೆ ಗೆಲುವಿನ ಸರಾಸರಿ 33.33 ಆಗಿದ್ದು, ತವರಿನಲ್ಲಿ 2 ಟೆಸ್ಟ್ ಸರಣಿಯಲ್ಲಿ ವೈಟ್ ವಾಶ್ ಮುಖಭಂಗ ಅನುಭವಿಸಿದ್ದು BCCI ನಿದ್ದೆಗೆಡಿಸಿತು. ನ್ಯೂಜಿಲೆಂಡ್ ವಿರುದ್ಧ 0-3ರಿಂದ ಸೋತು 36 ವರ್ಷಗಳಲ್ಲಿ ಮೊದಲ ಬಾರಿ ಸೋಲಿನ ದಾಖಲೆ ಬರೆಯಿತು. ನಂತರ ದಕ್ಷಿಣ ಆಫ್ರಿಕಾ ವಿರುದ್ಧ 0-2 ಅಂತರದಿಂದ ಸೋತು 25 ವರ್ಷಗಳಲ್ಲೇ ಮೊದಲ ಬಾರಿ ತವರಿನಲ್ಲಿ ಹೀನಾಯ ಸೋಲಿನ ದಾಖಲೆ ಬರೆಯಿತು. ಇದರ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ 1-3ರಿಂದ ಸರಣಿ ಸೋಲು, ಇಂಗ್ಲೆಂಡ್ ವಿರುದ್ಧ 2-2ರಿಂದ ಸಮಬಲ ಸಾಧಿಸಿದ್ದ ತೃಪ್ತಿ ಪಡೆಯಿತು. ಇನ್ನು ಏಕದಿನ ಕ್ರಿಕೆಟ್ ಬಗ್ಗೆ ಗಮನಿಸುವುದಾದರೆ, ಭಾರತ ಗಂಭೀರ್ ಗರಡಿಯಲ್ಲಿ 23 ಪಂದ್ಯಗಳನ್ನು ಆಡಿದ್ದು 16ರಲ್ಲಿ ಜಯ ಹಾಗೂ 6ರಲ್ಲಿ ಸೋಲುಂಡಿದೆ. ಅಂದರೆ ಗೆಲುವಿನ ಸರಾಸರಿ 69.56 ಆಗಿದೆ. ಇದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆಲುವು ಸೇರಿದೆ. ಆದರೆ ಶ್ರೀಲಂಕಾ ವಿರುದ್ಧ ಸೋತು 27 ವರ್ಷಗಳಲ್ಲೇ ಮೊದಲ ಬಾರಿ ಲಂಕಾ ವಿರುದ್ಧ ಸರಣಿ ಸೋತ ದಾಖಲೆ ಬರೆಯಿತು. T20 ಸರಣಿಗೆ ಬಂದರೆ ಭಾರತ 53 ಪಂದ್ಯಗಳನ್ನು ಆಡಿದ್ದು 37ರಲ್ಲಿ ಗೆಲುವು, 12ರಲ್ಲಿ ಸೋಲು ಅನುಭವಿಸಿದ್ದು ಗೆಲುವಿನ ಸರಾಸರಿ 69.81 ಹೊಂದಿದೆ. T20ಯಲ್ಲೇ ಸೋಲೆ ಕಾಣದ ಗಂಭೀರ್ ಸಾರಥ್ಯದ ಭಾರತ ತಂಡ T20ಯಲ್ಲಿ ಸೂರ್ಯಕುಮಾರ್ ಯಾದವ್ ಬದಲು ಶ್ರೇಯಸ್ ಅಯ್ಯರ್ ಅವರಿಗೆ ನಾಯಕ ಸ್ಥಾನ ನೀಡಿತು. ಇವರ ನಾಯಕತ್ವದಲ್ಲಿ ಆಡಿದ ಮೊದಲೆರಡು ಸರಣಿ ಅಂದರೆ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಹೀನಾಯವಾಗಿ ಸೋಲುಂಡಿತು. ಐರ್ಲೆಂಡ್ ವಿರುದ್ಧ 0-2ರಿಂದ ಹಾಗೂ ಇಂಗ್ಲೆಂಡ್ ವಿರುದ್ಧ 0-4ರಿಂದ ಸೋತು ಮಣ್ಣು ಮುಕ್ಕಿತು. ಸೌರವ್ ಗಂಗೂಲಿ ಭಾರತ ತಂಡದ ಯಶಸ್ವಿ ಕ್ಯಾಪ್ಟನ್ ಆಗಿದ್ದಾಗ ಆಸ್ಟ್ರೇಲಿಯಾದ ದಿಗ್ಗಜ ಗ್ರೆಗ್ ಚಾಪಲ್ ಬಂದು ಬದಲಾವಣೆ ಮಾಡಲು ಹೋಗಿದ್ದರಿಂದ ಭಾರತ ತಂಡ ಹೇಗೆ ಮುಗ್ಗರಿಸಿತೋ ಅದೇ ಮಾದರಿಯಲ್ಲಿ ಇದೀಗ ಕೋಚ್ ಆಗಿ ಬಂದಿರುವ ಗಂಭೀರ್ ಗರಡಿಯಲ್ಲಿ ಭಾರತದ ಸ್ಥಿತಿಯಾಗಿದೆ. ಇಂಗ್ಲೆಂಡ್ ವಿರುದ್ಧದ ಸರಣಿ ನಂತರ ಗಂಭೀರ್ ಕೋಚ್ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಒಂದು ವೇಳೆ BCCI ಏಕದಿನ ವಿಶ್ವಕಪ್ ಟೂರ್ನಿವರೆಗೂ ಉಳಿಸಿಕೊಳ್ಳಲು ಬಯಸಿದರೆ ವಿಶ್ವಕಪ್ ಕೈತಪ್ಪುವುದಂತೂ ಖಚಿತ. ಹಾಗೆಯೇ ಕೋಚ್ ಆಗಿ ಆತುರದಲ್ಲಿ ಬದಲಾವಣೆ ಮಾಡಿದರೂ ಕಷ್ಟ. ಒಂದು ವೇಳೆ ರಾಜೀನಾಮೆ ಅಂಗೀಕರಿಸಿದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಂಗಾಮಿಯಾಗಿ ಕೋಚ್ ಆಗಿ ಸೇವೆ ಸಲ್ಲಿಸುತ್ತಿರುವ VVS ಲಕ್ಷ್ಮಣ್ ಅವರನ್ನು ತಾತ್ಕಾಲಿಕವಾಗಿಯಾದರೂ ಸರಿ ಮುಖ್ಯ ಕೋಚ್ ಆಗಿ ನೇಮಕ ಮಾಡುವುದು ಸೂಕ್ತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.